ಕಲಬುರಗಿ ಶ್ರೀ ಹಾಸ್ಪಿಟಲ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿಯ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಆಸ್ಪತ್ರೆಯಲ್ಲಿ ಉಸಿರಾಟ ಸಮಸ್ಯೆ ಎದುರಿಸುತ್ತಿರುವ ಗರ್ಭಿಣಿಯನ್ನು ಸೂಕ್ತ ಚಿಕಿತ್ಸೆ ನೀಡಿ ತಾಯಿ ಮಗುವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಡಾ ಸಚಿನ್ ಎಸ್ಬಿ ಮತ್ತು ಡಾ ಶ್ವೇತನಿಧಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಚಿನ್ ಸರ್, ಶ್ವೇತಾ ಮೇಡಮ್ ಎಲ್ಲ ಡಾಕ್ಟರ್ಸು ಬಂದು ಇದಾಗಿತ್ತು. ಯಾಕಂದ್ರೆ ಜೀವ ಏನೋ ಉಸಿರಾಟ ತೊಂದರೆ ಇಲ್ಲೆಂದು ಕೈನೇ ತೆಳಗೆ ಹಾಕಿದ ಮೇಲೆ ಹೋಗಿತ್ತೆ ಅನ್ಕೊಂಡಿದ್ವಿ ನಾವು. ಆಕ್ಚುಲಿ 2 ಗಂಟೆ ಆದ ನಂತರ ಅವರಿಗೆ ಏನು ಆಕ್ಸಿಜನ್ ವೆಂಟಿಲೇಟರ್ ಏನು ಹಚ್ಚಿದ್ರು, ಆವಾಗ ನಾರ್ಮಲ್ ರೀತಿ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ಚಾಲು ಮಾಡ್ಬೋದು ಅಂತ ನಾವು ಒಂದು ನನಗೆ ಹೆಮ್ಮೆ ಆದ್ರೆ ಹಾಸ್ಪಿಟಲ್ ನಂಬರ್ 1 ಆದ್ರಿ. ಎಲ್ಲಿ ಹೋಗುತ್ತೆ ಅದಕ್ಕೆ ಹೇಳೋದು, ಪ್ರೆಗ್ನೆನ್ಸಿಲಿ ಸಡನ್ ಉಸಿರಾಟದ ತೊಂದರೆ ಇಟ್ ವಿಲ್ ಗಿವ್ ಅಸ್ ಸೈನ್. ಉಸಿರಾಡಕ್ ತೊಂದರೆ ಆಗೋದಾಗ್ಲಿ ಅಥವಾ ಎದೆ ನೋವು ಆಗೋದಾಗ್ಲಿ, ಈ ತರ ಏನೇ ಲಕ್ಷಣಗಳು ಬಂದ್ರು ನಿರ್ಲಕ್ಷ್ಯ ಮಾಡಬಾರ್ದು, ಅವ್ರು ಬರ್ಬೇಕು. ಆಮೇಲೆ ಪತ್ರಿಕಾ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಶ್ರೀ ಹಾಸ್ಪಿಟಲ್ ವತಿಯಿಂದ ಸ್ವಾಗತ ಕೋರುತ್ತೇನೆ. ನಾನು ಡಾಕ್ಟರ್ ಸಚಿನ್ ಎಸ್ಬಿ, ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞ ಹಾಗೂ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಕಲಬುರಗಿ. ದಿನಾಂಕ 19 ಡಿಸೆಂಬರ್ 2020 ಮಾಸದಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಬಂದಾಗ ಅವ್ರು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ರು, ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ICU ಶಿಫ್ಟ್ ಮಾಡ್ಕೊಂಡು ನೋಡಿದಾಗ ಸ್ಯಾಚುರೇಷನ್ 70% ಇತ್ತು. 70% ಇದ್ದು ಫಸ್ಟ್ ಅವರಿಗೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೇನ್ ಗೊತ್ತಾಯ್ತಂದ್ರೆ ಅವರಿಗೆ ಪೆರಿ ಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಒಂದು ಡಿಸೀಸ್ ಇದೆ, ಪ್ರೆಗ್ನೆನ್ಸಿಯಲ್ಲಿ ಬರುತ್ತದು. ತುಂಬಾ ರೇರ್ ಕಂಡೀಷನ್ ಅದು. ಅದರಲ್ಲಿ ಇಜೆಕ್ಷನ್ ಫ್ರಾಕ್ಷನ್ ಲೆಸ್ ದೆನ್ 30% ಇತ್ತು, ಅಂದ್ರೆ ಹಾರ್ಟ್ ಲೆಸ್ ದೆನ್ 50% ಕೆಲಸ ಮಾಡ್ತಿತ್ತು. ತುಂಬಾ ಸೀರಿಯಸ್ ಕಂಡೀಷನ್ ಇರೋದ್ ಕಾರಣ ಅವ್ರ ಅಟೆಂಡರ್ಸ್ ಎಲ್ಲರನ್ನು ಕೂರಿಸಿ ಇದು ಎಷ್ಟು ಹೈ ರಿಸ್ಕ್ ಇದೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಬಿಟ್ಟು ಇಮಿಡಿಯೇಟ್ಲಿ ಆಪರೇಷನ್ ತಗೊಂಡ್ವಿ. ಅವರಿಗೆ ಆಪರೇಷನ್ ತಗೊಂಡಾದ್ಮೇಲೆ ನಮ್ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ವಿ ಟ್ರೈ ಟು ಸೇವ್ ಹರ್. ಅಂಡ್ 3 ದಿವಸ ಅವ್ರು ವೆಂಟಿಲೇಟರ್ ಮೇಲೆ ಇದ್ರು. ಆಮೇಲೆ ಸ್ಲೋಲಿ ವಿನ್ ಆಫ್ ಮಾಡಿಬಿಟ್ಟು ICU ಇಂದ ಹೊರಗಡೆ ಬಂದ್ರು, ಓರಲ್ಲಿ ತಗೋತಿದ್ದಾರೆ, ನಡೀತಾ ಇದ್ದಾರೆ. ಆಮೇಲೆ 8 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದ ಕಾರಣ ಬೇಬಿ ವೇಟ್ 1 kg ಇತ್ತು. ಅದಕ್ಕೆ ಬೇಬಿಗೂ ಇಮಿಡಿಯೇಟ್ಲಿ NICU ಶಿಫ್ಟ್ ಮಾಡ್ಕೊಂಡು ಶ್ವಾಸಕೋಶ ಬೆಳವಣಿಗೆ ಆಗಿರ್ಲಿಲ್ಲ. ಅದಕ್ಕೆ ಸರ್ಫೆಕ್ಟೆಂಟ್ ಅಂತ ಹಾಕ್ತಿವಿ ನಾವು. ಸರ್ಫೆಕ್ಟೆಂಟ್ ಹಾಕ್ಬಿಟ್ಟು 2 ದಿವಸ 3 ದಿವಸ ಆಕ್ಸಿಜನ್ ವೆಂಟಿಲೇಟರ್ ಮೇಲೆ ಎಲ್ಲ ಇಟ್ಟು ವಿನ್ ಆಫ್ ಮಾಡಿದೀವಿ. ಈಗ ಬೇಬಿ ಕೂಡ ವಿತೌಟ್ ಎನಿ ಸಪೋರ್ಟ್, ಇಂಜೆಕ್ಷನ್, ಫ್ಲೂಯಿಡ್ ಏನೂ ಇಲ್ಲ, ತಾಯಿ ಹಾಲ್ ಮೇಲೆ ಇದೆ. ಅದು ಬೇಬಿ ಮದರ್ ಸೈಡ್ ಶಿಫ್ಟ್ ಮಾಡಿದೀವಿ. ಅಟ್ ಪ್ರೆಸೆಂಟ್ ಬೋತ್ ಬೇಬಿ ಅಂಡ್ ಮದರ್ ಆರ್ ಸ್ಟೇಬಲ್ ಅಂಡ್ ಫಿಟ್ ಫಾರ್ ಡಿಸ್ಚಾರ್ಜ್. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ಸರ್ ಹೇಳ್ದಾಗೆ 19/12 ಮಧ್ಯರಾತ್ರಿಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದ್ರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನ್ ಗೊತ್ತಾಯ್ತು, ಲಂಗ್ಸ್ ತುತ್ತ, ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದಾಗ ಎಜೆಕ್ಷನ್ ಫ್ರಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರಾಕ್ಷನ್ ಹಾರ್ಟ್ ಪಂಪಿಂಗ್ ಆಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗ ಏನ್ ಮಾಡಿದ್ವಿ, ನಮ್ಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಅವ್ರ ಮಹಿಳೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದು ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ತೇಶಿಯಾನಲ್ಲಿ ಇಂಟ್ಯುಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದ್ಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದ್ರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾ ಇದ್ರು ಪೇಷಂಟ್. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್, ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟ್ ಇಂದ ವಿತ್ ವೆರಿ ಗುಡ್ ಮೆಡಿಕೇಶನ್ ವಿ ಕುಡ್ ವೀನ್ ಆಫ್. ಮೆಕ್ಯಾನಿಕಲ್ ವೆಂಟಿಲೇಟರ್ ಇಂದ ಪೇಷಂಟ್ ಹೊರಗಡೆ ಬಂದ್ರು. ಅದಾದ್ಮೇಲಿಂದ ಸ್ಲೋಲಿ ಅವರು ರೂಮ್ ಏರ್ ನಲ್ಲಿ ಆಕ್ಸಿಜನ್ ಮೇಂಟೈನ್ ಮಾಡಿ ನಾರ್ಮಲ್ ಉಸಿರಾಡೋ ರೀತಿ ಆದಾಗ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ. ಇದೆಲ್ಲ ಆಗಿದ್ದು ಒಂದೇ ವಾರದ ಕಾಲಮಿತಿಯಲ್ಲಿ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೇನ್ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅನ್ನೋದಿದೆ. ಇಟ್ ಈಸ್ ಒನ್ ಆಫ್ ದ ರೇರ್ ಕಂಡೀಷನ್.
ನಾರ್ಮಲಿ ಪ್ರೆಗ್ನೆನ್ಸಿಲಿ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಥವಾ ಮಗು ಹುಟ್ಟಿದ 5 ತಿಂಗಳವರೆಗೆ ಈ ಕಂಡೀಷನ್ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಕಾಸ್ ಗೊತ್ತಿರಲ್ಲ. ಇದು ಇಟ್ಸ್ ಅ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಇದರಲ್ಲಿ ಹಾರ್ಟ್ ಪಂಪಿಂಗ್ ಆಕ್ಷನ್ ತುಂಬಾ ಕಡಿಮೆ ಆಗಿರುತ್ತೆ, 45% ಕಮ್ಮಿ, ಬೇರೆ ಏನೂ ಕಾಸ್ ಇರೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಇರೋದ್ರಲ್ಲಿ 1500 ಜನ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಒಬ್ಬರಿಗೆ ಆಗುವಂತ ಇದು. ಅಂಡ್ ಇದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ 20% ಮಾರ್ಟಾಲಿಟಿ ಅಂದ್ರೆ ಏನ್ ನಾವು ತಾಯಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಮೋರ್ ಓವರ್ ಇದೇನಾರ ರಿಕವರಿ ಆಗ್ಬೇಕಂದ್ರೂ ಓನ್ಲಿ 45% ಪೇಷಂಟ್ಸ್ ಕಂಪ್ಲೀಟ್ ರಿಕವರಿ ಆಗ್ತಾರೆ. ಇವ್ರಿಗೆ ಫಾಲೋ ಅಪ್ ನೆಸೆಸಿಟಿ ಇರುತ್ತೆ. ಸಮ್ 50% ಆಫ್ ದ ಪೇಷಂಟ್ಸ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹಾರ್ಟ್ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಇರುತ್ತೆ. ನಾವು ಅವಾಗೇನ್ ಸರ್ ಹೇಳಿದ್ರು 30% ಕೆಳಗಿತ್ತು ಎಜೆಕ್ಷನ್ ಫ್ರಾಕ್ಷನ್, ಮತ್ತೆ ಫಾಲೋ ಅಪ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಅಡ್ವೈಸ್ ಎಲ್ಲ ತಗೊಂಡು ಮತ್ತೆ 2D ಎಕೋ ಮಾಡಿದ್ದಾಗ ಶಿ ಹ್ಯಾಸ್ ಇಂಪ್ರೂವ್ಡ್ ಅಲಾಟ್. 40% ವರೆಗೂ ಆಗಿದೆ ವಿದಿನ್ ಅ ಸ್ಪ್ಯಾನ್ ಆಫ್ 7 days. ಇದೆಲ್ಲಾನು ಸಾಧ್ಯ ಆಗಿದ್ದು. ಅಂಡ್ ಮೋರ್ ಓವರ್ ಪಿಡಿಯಾಟ್ರಿಕ್ಸ್ ಟೀಮ್ ಇಸ್ ಆಲ್ಸೋ ಗುಡ್. ಬೇಬಿನ ನಾವು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ವಿಚ್ ವಾಸ್ ನಾರ್ಮಲ್. ಒಂದ್ ವಾರ ಮುಂಚೆ ಮಾಡಿಸಿದ್ದೆ ನಾರ್ಮಲ್ ಇತ್ತು. ಸೊ ಏನಂದ್ರೆ ಸ್ವಲ್ಪ ಲಕ್ಷಣಗಳು ಬಂದಿದ್ದೆ ಅವ್ರು ಡಾಕ್ಟರ್ನ ಕಾಣ್ಬೇಕು, ಎಲ್ಲಿ ತೋರಿಸ್ತಿದ್ದಾರೆ ಅವ್ರ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಇವೆಲ್ಲ ಲಕ್ಷಣಗಳು, ಉಸಿರಾಟದ ತೊಂದರೆ ಆಗ್ಲಿ, ಆಮೇಲಿಂದ ಎದೆ ನೋವಾಗೋದು, ಆಮೇಲೆ ಕಾಲು ಉಬ್ಬೋದು, ಸ್ವಲ್ಪ ನಡೆದ್ರೆ ಆಯಾಸ ಆಗೋದು, ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಲೈಕ್ ಹಿಮೋಡೈನಮಿಕ್ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ಇದು ಮರು ಜನ್ಮ ಇದ್ದಂಗೆ, ತಾಯಿ ಹೆರಿಗೆ ಆಗೋದು ಬೇಬಿ ಎನಿ ಕಂಡೀಷನ್ ಸ್ವಲ್ಪ ಇದು ಆದ್ರೂ ಸೂಕ್ಷ್ಮದಿಂದ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಗೆ ಹ್ಯಾಂಡಲ್ ಮಾಡಕ್ ಕೊಟ್ಬಿಟ್ಮೇಲೆ ಅವರು ಬೇಬಿಗೇನು ಕೇರ್ ಕೊಟ್ಟಿದ್ದಾರೆ. ಇಟ್ ವಾಸ್ ಜಸ್ಟ್ 1 kg ಬೇಬಿ, ಅದಕ್ಕೂ ಉಸಿರಾಡೋದಕ್ಕೆ ತೊಂದರೆ ಆಗ್ತಿತ್ತು. ಪ್ರೀಟರ್ಮ್ ಆಗಿ ಆಮೇಲಿಂದ IUGR ಅಂತ ಹೇಳ್ತೀವಿ, ಸಿವಿಯರ್ IUGR ಇತ್ತು. ಆಪರೇಷನ್ ಮಾಡುವಾಗ ಒಳಗಡೆ ಮಗುನು ಮೋಷನ್ ಸಣ್ಣ ಮಾಡ್ಕೊಂಡ್ ಬಿಟ್ಟಿತ್ತು. ಬೇಬಿ ಸರ್ವೈವಲ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಟೈಮಲ್ಲಿ. ಪಿಡಿಯಾಟ್ರಿಕ್ಸ್ ನಿಯೋನೆಟಾಲಜಿಸ್ಟ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೂ ವೆಂಟಿಲೇಟರ್ ನಲ್ಲಿ ಹಾಕೊಂಡು ಸರ್ಫ್ಯಾಕ್ಟೆಂಟ್ ಅಂತ ಒಂದು ಹಾಕೋದ್ ಬೇಕಾಗುತ್ತೆ ಅದ್ರ ಶ್ವಾಸಕೋಶ ಇಂಪ್ರೂವ್ ಮಾಡೋದಕ್ಕೆ. ಅದನ್ನ ಹಾಕಿ ದೇ ಹ್ಯಾವ್ ಅದನ್ನು ವೀನ್ ಆಫ್ ಮಾಡಿ ಬೇಬಿನ ತಾಯಿ ಎದೆ ಹಾಲು ಕುಡಿಯೋ ಲೆವೆಲ್ ವರ್ಗೂ ತಂದಿದ್ದಾರೆ ವಿದಿನ್ ಎ ಸ್ಪ್ಯಾನ್ ಆಫ್ 7 days. ಅಂಡ್ ಬೇಬಿ ಈಗ ಇಸ್ ಡೂಯಿಂಗ್ ಗುಡ್. 1.1 kg ಹಂಗಾಗಿದೆ ವೇಟ್. ತಾಯಿ ಎದೆ ಹಾಲನ್ನು ಅದು ಕುಡಿತಾ ಇದೆ. ಸೊ ಬೋತ್ ಬೇಬಿ ಅಂಡ್ ಮದರ್ ದೇ ಆರ್ ಅಟ್ ಲೀಸ್ಟ್ ಲಿಟಲ್ ಔಟ್ ಆಫ್ ಡೇಂಜರ್. ಆಮೇಲೆ ಅವರು ತಾವೇ ಊಟ ಮಾಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೇಷಂಟ್. ಅಂಡ್ ನೌ ವಿ ಆರ್ ಡಿಸ್ಚಾರ್ಜಿಂಗ್ ಹರ್. ನಮ್ಗೆ ಖುಷಿ ಏನ್ ಅನ್ಸುತ್ತೆ ಅಂದ್ರೆ ಇಂಥ ಕಂಡೀಷನ್ಸ್ಗೆ ನಾರ್ಮಲಿ ನಾವು ಹೈಯರ್ ಸೆಂಟರ್ಸ್ ಹೋಗಿ ಹೈದರಾಬಾದ್, ಸೋಲಾಪುರ್, ಬೆಂಗಳೂರು ಅಂತ ಕಡೆ ಹೋಗಿ ತುಂಬಾ ಖರ್ಚು ಮಾಡ್ಕೊಂಡ್ರು ಸಮ್ ಟೈಮ್ಸ್ ಸಿನ್ಸ್ ದ ಕಂಡೀಷನ್ ಇಸ್ ವೆರಿ ಸೀರಿಯಸ್ ಮಾರ್ಟಾಲಿಟಿ ಚಾನ್ಸಸ್ ಇರುತ್ತೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ರಾತ್ರಿ ಹಗಲು ಅಲ್ದಿರಾ ಎಲ್ಲರೂ ಸೀನಿಯರ್ ಮೋಸ್ಟ್ ಕನ್ಸಲ್ಟೆಂಟ್ಸ್ ಆಗಲಿ, ಇಂಟೆನ್ಸಿವಿಸ್ಟ್, ಕಾರ್ಡಿಯಾಲಜಿಸ್ಟ್, everybody's approach along with very good nursing care, we could do this. We are very happy because ಇಂಥ ಕಂಡೀಷನ್ ನಲ್ಲಿಂದ ನಾವು ಪೇಷಂಟ್ ನ ಹೊರ ತೆಗ್ದಿದೀವಿ and she is getting discharged. It's a kind of happiness for our team. Thank you. Emergency management is very necessary. Patients ಎಲ್ಲ ಹಾಕಿದೀವಿ, ಅವ್ರು ಮತ್ತೆ ನಮ್ಮ ಹತ್ರ ಫಾಲೋ ಅಪ್ ಬರ್ತಾ ಇರ್ತಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ವಿಚ್ ವಾಸ್ ಲೆಸ್ ದೆನ್ 30%, ಆಲ್ಮೋಸ್ಟ್ 10% ಎಜೆಕ್ಷನ್ ಫ್ರಾಕ್ಷನ್ ಇಂಪ್ರೂವ್ ಆಗಿದೆ. ಈಗ ಮುಂದೆ ಮತ್ತೆ ಪೇಷಂಟ್ಗೆ ಗರ್ಭಿಣಿ ಏನಿರ್ತಾರೆ ಅವ್ರಿಗೆ ಲಾಸ್ಟ್ ಅಲ್ಲಿ ಸಡನ್ ಆಗಿ ಹಾರ್ಟ್ ಪಂಪಿಂಗ್ ಆಕ್ಷನ್ ಕಮ್ಮಿ ಆಗ್ಬಿಡುತ್ತೆ, ಫಂಕ್ಷನ್ ಕಮ್ಮಿ ಆಗುತ್ತೆ. ಅವಾಗ ಸ್ವಲ್ಪ ದೊಡ್ಡದಾಗುತ್ತೆ ಹಾರ್ಟ್, ಅದು ಪಂಪ್ ಮಾಡೋ ಆಕ್ಷನ್ ಕಮ್ಮಿ ಇರುತ್ತೆ. ಸೊ ಬೇರೆ ಆರ್ಗನ್ಸು ಕಾಂಪ್ರಮೈಸ್ ಆಗುತ್ತೆ. ಎಲ್ಲಾನು ನೋಡ್ತೀವಿ, ಅವ್ರ ತೂಕ ಎಷ್ಟಿದೆ, ಹೇಗಿದೆ ಎಲ್ಲ. ಬಟ್ ಇದು ಸಡನ್ ಸ್ವಲ್ಪ BP ಹೆಚ್ಚಿರೋ ಪೇಷಂಟ್ಸ್ ಆರ್ ಆಲ್ಸೋ ಹೈ ರಿಸ್ಕ್ ಫಾರ್ ದಿಸ್. BP ಹೆಚ್ಚಿರೋದು ಅಥವಾ ಏಜ್ ಜಾಸ್ತಿ ಆಗಿರೋದು, ಟ್ವಿನ್ಸ್ ಪ್ರೆಗ್ನೆನ್ಸಿ ಇವೆಲ್ಲ ಇರೋರು ದೇ ಆರ್ ಮೋರ್ ಪ್ರೋನ್ ಫಾರ್ ಇದು. ಅಡ್ವೈಸ್ ಮಾಡ್ತೀವಿ ಕಾರ್ಡಿಯಾಕ್ ಕರೆಕ್ಟ್ ಆಗಿ ವರ್ಕ್ ಆಗ್ಲಿ ಅಂತ. ಇದು ರೇರ್ ಕಂಡೀಷನ್, ಇದು ಯಾರಿಗಾಗುತ್ತೆ ಯಾವಾಗುತ್ತೆ ಹೇಳಕ್ ಆಗಲ್ಲ. ಈ ತರ ಲಕ್ಷಣಗಳು ಬಂದಾಗ ದೇ ಶುಡ್ ಕನ್ಸಲ್ಟ್ ಅಂತ. ಇವ್ರು ನಮ್ಮ ಹತ್ರ ಬಂದಾಗಂತೂ ಅವ್ರಿಗೆ ತುಂಬಾನೇ ಉಸಿರಾಡೋದಕ್ಕೆ ಆ ಥರ ಟೈಮ್ನಾಗ ಭಾಳ ಕ್ರಿಟಿಕಲ್ ಇತ್ತು. ಮಕ್ಕಳ ಕಂಡೀಷನ್ ಭಾಳ ಹೋಗೋ ಸ್ಥಿತಿಯಲ್ಲಿ ಇತ್ತು. ಉಸಿರಾಟ ತೊಂದರೆ ಆಯಿತು, ಒಂದು ನಡೆಯೋಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಕೆಳಗಡೆ ಹೊರಗಡೆ ಬಂದರೆ ನಮ್ಮದೇ ಒಂದು ಇದು ಹೋಗಿ ಕೊಟ್ಟರು ಡಾಕ್ಟರ್ಸ್ ಅವರು. ಅದರಲ್ಲಿ ಪೇಷಂಟ್ ಅವ್ರು ಮಾವರ್ ನಾವು ಇಷ್ಟು ಮಾತ್ರ ಇಷ್ಟು ಟ್ರೀಟ್ಮೆಂಟ್ ಆಗ್ಯದ ಅಂತಂದರೆ 1 ನಿಮಿಷನೂ ಪೇಷಂಟಿಗೆ ಕೇರ್ಲೆಸ್ ಮಾಡಿಲ್ಲ ಅವರು. ಕೇರ್ ತೊಗೊಂಡು ಎಲ್ಲ ಸ್ಟಾಫ್ ಜನ ಆಯಿತು, ಡಾಕ್ಟರ್ಸ್ಗಳು ಆಯಿತು, ಎಲ್ಲ ರೀತಿಯಿಂದ ಹಾರ್ಟಿದ ಬಗ್ಗೆದಾಗಲಿ ಏನೇ ಒಂದು ತೊಂದರೆ ಆದ್ರೂ ಅವಾಗಿಂದ ಅವಾಗ ಇಮಿಡಿಯೇಟ್ಲಿ ಬಂದ್ಗೇಸಿ ಅವ್ರಿಗೆ ಸರಿಯಾಗಿ ಸ್ಪಂದಿಸ್ಯಾರ ಅಷ್ಟು ಜನ. ಕೈ ಮಗಕ್ಕಂದ್ರೆ ಆರಾಮದ, ಸದ್ಯಕ್ಕೆ ಊಟ ಮಾಡಾಕತ್ತಳ, ಕುಂದಿರ್ತದ. ಹುಡುಗಿನೂ ಸ್ವಲ್ಪ ಹಾಳದಾಗಲಿ, ಹಾಲು ಕುಡಿಯೋದಾಗಲಿ ಮಾಡ್ಲಾಕತ್ತದ. ಡಾಕ್ಟ್ರುಗಳ ಮೇಲೆ ಡಿಪೆಂಡ್ ಆದ ಈಗ ಮುಂದೆ ಗೀತಾ ಅಂತ
ಬರ್ತ ನೋಡ್ರಿ ಬೇಬಿ ಕೂಸಿನ ಕಂಡೀಷನ್ನು ಒಂದು ಕೆ ಜಿನೂ ಇರಲಿಲ್ಲ ಅಂತ ಟೈಮ್ ಉಳಿತದ ಇಬ್ಬರು ಉಳಿತಾರೋ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇತ್ತು ಉಳಿಸ್ಕೊಟ್ಟಿದ್ರೆ ದೇವ್ರು ದೊಡ್ಡವ ಡಾಕ್ಟ್ರದವರು ಸಮಾನ ಅಷ್ಟೇ ಅದ ಉಳಿಸ್ಕೊಟ್ಟಿದ್ರು ಸರ್. ಕವಿತಾ ರೀ ನನ್ನ ಹೆಸರು. ಬಂದಾಗ ಸೀರಿಯಸ್ ಇತ್ತು ರೀ, ಉಸಿರಾಡ್ಲಕ್ಕ ಫುಲ್ ನಡಿಲಕ್ಕೂ ನನಗಾಗಿಲ್ಲ ರೀ. ನಡಿಲಕ್ಕ ಬಟ್ಟಿಗೆ ನಮ್ಮ ಮಾಮೂರಿಗೆ ಫೋನ್ ಹಚ್ಚಿ ಬಂದು ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿದೆ ಇಲ್ಲ, ನಿಮ್ಗೆ ಏನಾಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ದು ನಾವು. ಸರಿಯಾಗದ ಎಲ್ಲ ಡಾಕ್ಟರ್ಸ್ ಮಕ್ಕೆ ಒಂದು ಮಾತು ಹೇಳಪ್ಪ ಇಲ್ಲ, ಅಷ್ಟು ಸ್ಟಾಫ್ ಸರಿಯಾಗಾರ, ಸಿಸ್ಟರ್ಸು ಸ್ಟಾಫ್ಸು ಎಸ್ಪೆಷಲಿ ಸಚಿನ್ ಸರ್, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಕವಿತಾ ಏನಾಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರ, ಸಿಟ್ಟು ನಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿದ್ರು. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಹಾಸೋದು ಹಾಂ, ನನಗೆ ಹೆಮ್ಮೆ ಆದ್ರಿ. ಉಳಿತೀನಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಮಾಮ ಉಳಿಸ್ಕೊಂಡಾರಿ, ಡಾಕ್ಟರ್ ಉಳಿಸ್ಕೊಂಡಾರಿ, ಅವ್ರು ಡಾಕ್ಟರ್ ಇವ್ರು ಡಾಕ್ಟರ್, ಪ್ರತಿಯೊಂದು ಡಾಕ್ಟರ್ ಉಳಿಸ್ಕೊಂಡಾರ. ಮಗು ಬಗ್ಗೆನೂ ಕೇರ್ ಮಾಡ್ಯಾರಿ ಅವ್ರು. ಮಗು ಚಲೋ ಆದ ಕವಿತಾ ಮಗು ಬಂದು ಧೈರ್ಯ ಹೇಳ್ಯಾರಿ ಅವ್ರು. ಆಪ್ರೇಷನ್ ಆದ್ರೂ ಈಗ ಎಷ್ಟು ದಿನ ಇದ್ದೇವೆ ಅಷ್ಟು ದಿನ ಬಂದು ಕೇಳ್ಯಾರಿ, ಆರಾಮಾತದ ಕವಿತಾ, ಏನಾಗಲ್ಲ ಇನ್ನು ಚಲೋ ಆಗ್ತದ ಕವಿತಾ ಅಂತದಿಲ್ಲ, ಇಲ್ಲೇ ಬರ್ಬೇಕ್ರಿ. ಎಲ್ಲ ಡಾಕ್ಟರ್ಸ್ ಕೇರ್ ಮಾಡ್ತಾರೆ.